ಶೃಂಗೇರಿಗೆ ಸೇರಿರುವ ಶೃಂಗೇರಿ ತರಹದ್ದೇ ಮತ್ತೊಂದು ಮಠ ಈ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ. ಸುಪ್ರಭಾತ ಶ್ರೀ ವಿದ್ಯಾ ಚೌಡೇಶ್ವರಿ. ವಿಗ್ರಹಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಏನೊಂದು ಆರ ಅಂತಾರಲ್ಲ, ವರ್ಚಸ್ಸು, ಅದು ಆ ಕಳೆ. ಅದೊಂದು ಬಸವಣ್ಣ ಇದೆ, ಬಸವಣ್ಣನವ್ರ ಹತ್ರ ಆಶೀರ್ವಾದ ತಗೋತಾರೆ. ಅದು ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನು ಅಲ್ಲಿ ಬಸವಣ್ಣನವ್ರ ಹತ್ರ ಕೇಳಿ ಹೇಳ್ತಾರೆ. ಕೆಲವೊಂದು ಶಕ್ತಿಗಳು, ಕೆಲವೊಂದು ಪಾಸಿಟಿವಿಟಿಗಳು ನಮ್ಮನ್ನು ಒಂಥರ ಬೆನ್ತಟ್ಟಿ ಅಥವಾ ನಮ್ಮ ಭುಜ ಹಿಡಿದ ಮೇಲೆ ಎತ್ತವಂತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಒಂದು 3-4 ತಿಂಗಳಾಯಿತು ಅನಿಸುತ್ತೆ, ಒಂದು ಟೆಂಪಲ್ ಬಗ್ಗೆ ನಾನೊಂದು ರೀಲ್ ಹಾಕಿದ್ದೆ. ಅಂದರೆ ಹೌ ದ ಟೆಂಪಲ್ ಚೇಂಜ್ಡ್, ನನ್ನ ಲೈಫಲ್ಲಿ ಹೆಂಗೆ ಇಂಪ್ಯಾಕ್ಟ್ ಆಯಿತು ಏನು ಅಂತ ಹೇಳಿ ಒಂದು ಟೆಂಪಲ್ ಬಗ್ಗೆ ಹಾಕಿದೆ. ಸಾಕಷ್ಟು ಜನ ಅದಕ್ಕೆ 1.2 ಮಿಲಿಯನ್ ಏನೋ ವ್ಯೂಸ್ ಬಂದಿತ್ತು, 85,000 86,000 ಲೈಕ್ಸ್ ಆಗಿತ್ತು. ಅದು ಸಾಕಷ್ಟು ಜನ ಅದಾದಮೇಲೆ ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನನಗೆ ಸಾಕಷ್ಟು ಜನ ಥ್ಯಾಂಕ್ಸ್ ಹೇಳ್ಕೊಂಡು ಮೆಸೇಜ್ಗಳನ್ನು ಮಾಡಿದ್ರು. ನಿನ್ನೆ ನಾನು ಹೋಗಿದ್ದೆ ಅಂತ ಹೇಳಿ ಮತ್ತೆ ಇನ್ನೊಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಮತ್ತೆ ಇನ್ಬಾಕ್ಸಲ್ಲಿ ಸಾಕಷ್ಟು ಜನ ಬಂದು, ಸರ್ ಇದು ಎಲ್ಲಿ, ಏನು ವಿಶೇಷತೆ, ನಮಗೆ ಸ್ವಲ್ಪ ಹೇಳಿ ಸರ್, ನಾವು ಹೋಗಬೇಕು ಅಂತಿದ್ದೀವಿ, ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು ಅಂತಿದ್ದೀವಿ, ಯಾವತ್ತು ಹೋದರೆ ಒಳ್ಳೆಯದು, ಹಿಂಗೆಲ್ಲ ಕೇಳ್ತಾಯಿದ್ರು. ಸೊ ಹಾಗಾಗಿ ಈ ಮಾಹಿತಿ ಮತ್ತೆ ಪದೇ ಪದೇ ನಾನು ಎಲ್ಲ ಡೀಟೇಲಾಗಿ ಒಬ್ಬೊಬ್ಬರಿಗೆ ಹೇಳೋಕ್ಕಾಗದೇ ಇರೋ ಕಾರಣಕ್ಕೆ ಅಟ್ಲೀಸ್ಟ್ ಈ ವಿಡಿಯೋ ಆದಮೇಲೆ ಇನ್ಯಾರಾದರೂ ಅದನ್ನು ಕೇಳಿದ್ರೆ ಈ ವಿಡಿಯೋ ಲಿಂಕ್ ಹಾಕ್ಬಿಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ವಿಡಿಯೋನ ಮಾಡಿ ನಿಮಗೆ ಆ ಕ್ಷೇತ್ರದ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಅದರ ಹೆಸರು ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, ಹಂಗರಹಳ್ಳಿ ಅಂತ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿದೆ. ಬೆಂಗಳೂರಿನಿಂದ ಹತ್ತತ್ರ ಒಂದು 80-90 ನಿಮಿಷಕ್ಕೆ ರೀಚ್ ಆಗ್ಬೋದು ನೀವು ಆ ಜಾಗಕ್ಕೆ. ವಿದ್ಯಾಚೌಡೇಶ್ವರಿ ಅಂತ ಅಲ್ಲಿ ದೇವಿ ಇರೋದು. ಅಂದರೆ ಕೆಲವೊಂದು ಕ್ಷೇತ್ರಗಳ ಕೆಲವು ವಿಗ್ರಹಗಳನ್ನು ನೋಡಿದಾಗ ನಮಗನ್ಸುತ್ತೆ ಏನೊಂದು ಆರ ಅಂತಾರಲ್ಲ, ವರ್ಚಸ್ಸು, ಅದು ಆ ಕಳೆ. ಅದು ನಿಮಗೆ ಮೊದಲ ಅಂದರೆ ನೀವು ಎಂಟ್ರಿ ಕೊಟ್ಟು ಆ ತಾಯಿ ದರ್ಶನ ಮಾಡಿದ ತಕ್ಷಣ ನಿಮ್ಗೆ ಅದು ಕಾಣಿಸುತ್ತೆ, ಸಮಥಿಂಗ್ ಏನೋ ಪಾಸಿಟಿವಿಟಿ ಇದೆ ಅಲ್ಲಿ ಅಂತ. ಸಾಕಷ್ಟು ಜನ ಬರ್ತಾರೆ ಅಲ್ಲಿಗೆ. ಅಂದರೆ ನಿಮಗೆ ಮತ್ತೊಂದು ನೆನಪಿರಲಿ, ಇದು ಶೃಂಗೇರಿ ಮಠಕ್ಕೆ ಸೇರಿರುವಂತಹ ಒಂದು ಸಂಸ್ಥಾನ ಮಠ. ಅಂದರೆ ಶಾಖಾ ಮಠನೋ ಅಥವಾ ಉಪಮಠನೋ ಅಂತ ಹೇಳಲ್ಲ ಇದು. ಅಂದರೆ ಇದು ಶೃಂಗೇರಿ ತರಹದ್ದೇ, ಶೃಂಗೇರಿಗೆ ಸೇರಿರುವ ಶೃಂಗೇರಿ ತರಹದ್ದೇ ಮತ್ತೊಂದು ಮಠ ಈ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ. ಅಲ್ಲಿ ಗುರುಗಳಿದ್ದಾರೆ, ಅಂದರೆ ಬಾಲಮಂಜುನಾಥ ಗುರುಗಳು ಅಂತ. ಅವರು ಇಡೀ ಮಠಾಧಿಪತಿಗಳು ಮತ್ತು ಅದನ್ನು ನೋಡ್ಕೊಳ್ಳೋರೆಲ್ಲ ಅವರೇ. ಸೊ ನೀವು ಹೋಗ್ಬೇಕು, ಅಲ್ಲಿ ಗೋಶಾಲೆ ಇದೆ. ಪ್ರತಿನಿತ್ಯ ಬಂದ ಅಷ್ಟೂ ಜನರಿಗೆ ಪ್ರಸಾದ ಸೇವೆ, ಅಂದರೆ ಅನ್ನ ಸಾರು ಬಿಸಿಯಾಗಿ ಮಾಡಿ ಬಿಡಿಸ್ತಾರೆ. ಅದೊಂದು ಬಸವಣ್ಣ ಇದೆ, ಬಸವಣ್ಣನವ್ರ ಹತ್ರ ಆಶೀರ್ವಾದ ತಗೋತಾರೆ. ಅದು ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನು ಅಲ್ಲಿ ಬಸವಣ್ಣನವ್ರ ಹತ್ರ ಕೇಳಿ ಹೇಳ್ತಾರೆ. ಆಮೇಲೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಅಂದರೆ ಅವ್ರದ್ದೇನೋ ಒಂದು ಸಮಸ್ಯೆ ಇದೆ, ಅಥವಾ ಅವ್ರದ್ದೇನೋ ಒಂದು ಕೆಲಸ ಆಗಬೇಕಾಗಿದೆ, ಇದಾಗುತ್ತೋ ಆಗಲ್ವೋ, ಮಾಡಲೋ ಬೇಡವೋ, ಇದಕ್ಕೆ ಸಾಕಷ್ಟು ಬೇರೆ ಬೇರೆ ರೂಪಗಳಲ್ಲಿ ಈ ದೇವಸ್ಥಾನದಲ್ಲಿ, ಈ ಮಠದಲ್ಲಿ ಬೇರೆ ಬೇರೆ ಕೆಲಸಗಳು ನಡೆಯುತ್ತೆ. ಸೊ ಮಠಕ್ಕೆ ಬರುವ ಭಕ್ತಾದಿಗಳನ್ನು ನೋಡಿದಾಗ, ಅಂದರೆ ಸಾಲ ದಿನಕ್ಕೆ ಸಾವಿರಾರು ಜನ ಬರ್ತಾರೆ, ಅಲ್ಲಿ ಸಾವಿರಾರು ಜನ ಬರ್ತಾರೆ. ಎಲ್ಲರೂ ಉಚಿತವಾಗಿ ಪ್ರಸಾದ ಸ್ವೀಕರಿಸ್ತಾರೆ, ಬರ್ತಾರೆ. ಕೆಲವರು ಉಳ್ಕೋಬೇಕು ಅಂತ ಅನ್ಕೋತಾರೆ, ದುಡ್ಡಿರಲ್ಲ. ಅವ್ರು ಹೇಳ್ತಾರೆ ದುಡ್ಡಿಲ್ಲ ಅಂತ ಪರವಾಗಿಲ್ಲ, ಅವ್ರಿಗೆ ಉಚಿತವಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಇನ್ಯಾರೋ ದುಡ್ಡು ಕೊಟ್ಟು ನಾವು ಕೇಳಬೇಕಾ, ಕೆಲಸ ಆಗುತ್ತಾ ಆಗಲ್ಲ. ಅಂದರೆ ನೋಡಿ, ಯಾವುದೂ ಉಚಿತವಾಗಿ ಸಿಗಲ್ಲ. ಫ್ರೀಯಾಗಿ ಮಾಡಿಬಿಟ್ರೆ ಏನಾಗುತ್ತೆ, ಊರು ಮಂದಿ ಎಲ್ಲ ಬಂದ್ಬಿಡ್ತಾರೆ. ಸೊ ಅದಕ್ಕೆ ದೇವಸ್ಥಾನದ ಸೇವೆಗೆ ಅಂತ ಅದಕ್ಕೊಂದು ಬೆಲೆ ಇಟ್ಟಿರ್ತಾರೆ. ಯಾರಿಗೂ ಅನಿಸಿರುತ್ತೆ ತುಂಬ ಕಷ್ಟ ಇದೆ ನನಗೆ, ಅದು ಕೊಟ್ಟು ಕೇಳಲಿಕ್ಕೂ ನನಗಾಗಲ್ಲ ಅಂದಾಗ, ಸರಿ ನೀನು ಫ್ರೀಯಾಗಿ ಕೇಳು, ಉಚಿತವಾಗಿ ಕೇಳು, ತಲೆ ಕೆಡಿಸ್ಕತ್ಯ. ಹಂಗಂತ ನಾನು ಬರೀ ಉಚಿತವಾಗೇ ಮಾಡೋಕ್ಕಾಗಲ್ವಲ್ಲ. ಅದೇನಾಗ್ಬಿಡುತ್ತೆ ಅಂತಂದರೆ, ಈಗ ನನ್ನದಕ್ಕೆ ಹೇಳ್ತಾ ಇರೋದು, ನಾನು ಯಾವುದೋ ಒಂದು ಜೋಕ್ ಕೇಳಿದ್ದೆ ಹಿಂದೆ. ನಮ್ಮ ಹೋಟ್ಲಲ್ಲಿ ಇಡ್ಲಿ ಫ್ರೀ, ಚಟ್ನಿ ಒಂದು ಕಪ್ಪಿಗೆ 10 ರೂಪಾಯಿ ಅಂತ. ಯಾಕೆ ಅಂತಂದರೆ ಇಡ್ಲಿಗೆ ಚಟ್ನಿ ಫ್ರೀ ಅಂತ ಆದಮೇಲೆ ಬೇಕಾದಷ್ಟು ಹಾಕೊಂಡು ತಿಂತಾರಂತೆ. ಇವಾಗ 4 ಇಡ್ಲಿಗೂ 1 ಕಪ್ ಚಟ್ನಿ ಸಾಕಂತೆ. ಹಾಗೆ ಇಲ್ಲಿ ಉಚಿತ ಅಂತ ಕೊಟ್ಬಿಟ್ರೆ ಏನಾಗುತ್ತೆ, ನಂದು ಕೇಳಿ, ನನ್ನ ಮಗಂದು ಕೇಳಿ, ನನ್ನ ಹೆಂಡತಿದು ಕೇಳಿ, ನಮ್ಮ ಅಪ್ಪಂದು ಕೇಳಿ, ಎಲ್ರದ್ದು ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೊಂದು ಬೆಲೆ ಫಿಕ್ಸ್ ಮಾಡಿದ್ದಾರೆ. ಇಷ್ಟು ಕೊಟ್ಟರೆ ಕೇಳಿ, ನಿಮ್ಮ ಶಾಸ್ತ್ರ ಕೇಳಬೇಕಾ, ನಿಮ್ದು ಏನೋ ಆ ಭವಿಷ್ಯದಲ್ಲಿ ಆಗುತ್ತೆ ಅಂತ ಕೇಳಬೇಕಾ, ನಂಬಿಕೆಗಳಿದ್ದವರು ದಯವಿಟ್ಟು ಕೇಳಿ. ಬೇರೆಯವರ ನಂಬಿಕೆಗಳು ನೀವು ಹೊಡೆಯೋದು ಬೇಡ, ಅಥವಾ ಬೇರೆಯವರು ಅದೇನು ಹಂಗೆ ಹೇಳ್ಬಿಡ್ತಾನೆ ಹಿಂಗೆ ಹೇಳ್ಬಿಡ್ತಾನೆ, ಅದು ನಿಮ್ಮ ಅವಶ್ಯಕತೆ ಇಲ್ಲ. ಯಾರದ್ದೋ ನಂಬಿಕೆ ಇದೆ, ಅವರು ಅದನ್ನು ನಂಬಿದ್ದಾರೆ, ಅವ್ರ ಕೆಲಸಗಳಾಗಿದೆ, ಕೆಲಸಗಳಾದ ಮೇಲೆ ಬಂದು ಮಠಕ್ಕೆ ಏನು ಸೇವೆ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ನೋಡಿದ್ದೀವಿ. ಸೊ ಆ ಕಾರಣಕ್ಕೆ ಯಾವುದೋ ಒಂದು ಕ್ಷೇತ್ರಕ್ಕೆ ಆ ಶಕ್ತಿ ಇದೆ ಅಂತಂದಾಗ ಅದನ್ನು ನಂಬಿಕೆ. ಅಫ್ಕೋರ್ಸ್ ಈಗ ನಾನು ಹೇಳ್ತಿರೋದು, ನಾನು ನಾಸ್ತಿಕ ಅಂತ ನಾನು ಹೇಳ್ಕೊಳ್ಳಲ್ಲ, ಬಟ್ ನಾನು ಅಪ್ಪಟ ಆಸ್ತಿಕ ಅಲ್ಲ. ನಾನು ಗುರು ಪರಂಪರೆಯನ್ನು ನಂಬೋನು, ಅಂದರೆ ಬಾಬಾ ಗುರು ರಾಘವೇಂದ್ರರನ್ನು ನಂಬೋನು. ಇವತ್ತು ನಾನು
ಒಂದು ದೇವತೆ ನಂಬ್ತೀನಿ ಅಥವಾ ಒಬ್ಬ ದೇವ್ರನ್ನ ನಂಬ್ತೀನಿ ಅಂತಂದರೆ ಅದು ತಾಯಿ ಚೌಡೇಶ್ವರಿ ಅಂದರೆ ವಿದ್ಯಾ ಚೌಡೇಶ್ವರಿ. ಶಾಂತಮೂರ್ತಿ, ಅದ್ಭುತವಾದ ಅಲಂಕಾರ, ಆ ತೇಜಸ್ಸು ಅದೆಲ್ಲ ನೋಡಲಿಕ್ಕೆ ಒಂದಿದು. ಅಂದರೆ ನಾನು ಹೇಳೋದು ನಾನು ಯೂಶ್ವಲಿ ಯಾವಾಗ ಹೋಗ್ತೀನಿ ಅಂತಂದರೆ ಏನೋ ಒಂದು ಕೆಲಸ ತೊಡಕಾಗ್ತಾ ಇದೆ, ಯಾವುದೋ ಕೆಲಸ ನಿಧಾನ ಆಗ್ತಾ ಇದೆ, ಅಥವಾ ಏನೋ ಆಗಬೇಕಾಗಿತ್ತು ಆಗ್ತಾ ಇಲ್ಲ ಅಂತಂದಾಗ ಪಟ್ಟಂತ ತೊಡೋಗ್ತೀನಿ. 90 ಮಿನಿಟ್ಸ್, 1.5 ಗಂಟೆಲಿ ರೀಚ್ ಆಗ್ಬಿಡ್ತೀನಿ ನಾನು ಅಲ್ಲಿಗೆ. ತಾಯಿ ಎದುರುಗಡೆ ಒಂದು ಗಂಟೆ ಅರ್ಧ ಗಂಟೆ ಕೂತು ಎದ್ದು ಬಂದರೆ ಕೆಲಸ ಆಗುತ್ತೋ ಬಿಡುತ್ತೋ ಆಗುತ್ತೆ. ನಾನು ಹೇಳೋದಲ್ಲ, ಅಲ್ಲಿ ಗುರುಗಳು ಹೇಳ್ತಾರೆ 100% ಆಗುತ್ತೆ, ನೀನು ಹೋಗೋದು ತಡ ಆಗ್ಬೋದು 4 ದಿನ ಅಂತ, ಆಗುತ್ತೆ ಕೆಲಸ ಆಗುತ್ತೆ. ಬಟ್ ಅಲ್ಲಿಂದ ಒಂದು ಪಾಸಿಟಿವಿಟಿ ಬಂದ್ಬಿಡುತ್ತೆ. ಅಂದರೆ ನಮಗೊಂದು ಬಲ, ಇಲ್ಲ ನನ್ನ ಹಿಂದೆ ಯಾರೋ ಇದ್ದಾರೆ, ನನ್ನ ಶಕ್ತಿ ಯಾರೋ ಒಬ್ರು ಇದ್ದಾರೆ ಅನ್ನೋ ಒಂದು ತಾಕತ್ತು ಬಂದ್ಬಿಡುತ್ತೆ. ಆ ತಾಕತ್ತನ್ನು ತಾಯಿ ಕೊಡ್ತಾಳೆ. ಸೊ ಆ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಕೇಳ್ತಾ ಇದ್ದಿದ್ದಕ್ಕೆ ನಾನು ಪದೇ ಪದೇ ಮತ್ತೆ ಅದನ್ನು ಹೇಳಲಿಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡಿಬಿಟ್ಟು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ಯಾರಾದರೂ ಹೋಗಬೇಕು ಅಂತಿದ್ದವರು ನೀವು ಮೈಸೂರು ರಸ್ತೆಯಲ್ಲಿ ರಾಮನಗರದ ಹತ್ತತ್ರ ಅಲ್ಲೆಲ್ಲ ಒಂದು ರೈಟ್ ತೊಗೋಬೇಕಾಗುತ್ತೆ. ಒಳಗಡೆ ಕುಣಿಗಲ್ ತಾಲೂಕಿನಲ್ಲಿ ಬರುತ್ತೆ, ಹಂಗರಹಳ್ಳಿ ಅಂತ. ನೀವು ಗೂಗಲ್ ಮ್ಯಾಪ್ನಲ್ಲಿ ಅಥವಾ ಗೂಗಲ್ನಲ್ಲಿ ಹುಡುಕೋದಾದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಟೆಂಪಲ್ ಅಂತ ಹುಡುಕಿ ನಿಮ್ಗೆ ಬರುತ್ತೆ. ಹಂಗರಹಳ್ಳಿ ಸಮಥಿಂಗ್ ಯಾವುದೋ ಒಂದು ರೋಡ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ ಅಂತ ಬರುತ್ತೆ. ಸೊ ಅಲ್ಲಿ ಈ ಟೆಂಪಲ್ ಇದೆ. ಸೊ ಟೆಂಪಲ್ಗೆ ಹೋಗಿ ಕೆಲವರು ಅಲ್ಲೇ ಇದ್ದು ಬೆಳಗಿನ ದರ್ಶನ ಮಾಡಬೇಕು ಅನ್ನೋರು ಅಲ್ಲೇ ಉಳ್ಕೊಂಡು ದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಧ್ಯವಾದಷ್ಟು ಬೆಳಗ್ಗೆ 12 ಗಂಟೆ ಒಳಗಡೆ ಹೋದರೆ ನಿಮಗೆ ದೇವಿಯ ದರ್ಶನ, ಆರತಿ, ಅಲಂಕಾರ, ಪೂಜೆ ಇವೆಲ್ಲ ಆಗುತ್ತೆ. 12 ಗಂಟೆ ಮೇಲೆ ಹೋದರೆ ನಿಮಗೆ ಪ್ರಶ್ನೆಗಳನ್ನು ಕೇಳೋದು, ಬಸವಂತರ ಪ್ರಶ್ನೆಗಳನ್ನು ಕೇಳೋದು, ಈ ಥರದ ಪ್ರೊಸೆಸ್ಗಳೆಲ್ಲ ಇರುತ್ತೆ. ಹತ್ತತ್ರ 12:45 1 ಗಂಟೆಯಿಂದ ಪ್ರಸಾದ ಸೇವೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಹೊತ್ತಿಗೆ ಅಥವಾ ಬೆಳಿಗ್ಗೆ ಬೇಗ ಹೋದರೆ ನಿಮಗೆ ಗೋಶಾಲೆಯ ಮುದ್ದು ಕಂದಮ್ಮಗಳನ್ನು, ಹಸುಗಳನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಒಂಥರ ದೇವಸ್ಥಾನ ಅನ್ನೋದಕ್ಕಿಂತ ಅದೊಂಥರ ದೇವರ ಮನೆ. ದೇವಸ್ಥಾನಕ್ಕೆ ಹೋದಾಗ ಅನಿಸಲ್ಲ, ಒಂದು ದೇವರ ಮನೆಗೆ ಹೋದಾಗ ಅನಿಸುತ್ತೆ ನಿಮಗೆ. ಯಾರ್ದೋ ನಮ್ಮವ್ರದ್ದೊಬ್ಬರು ಮನೆಗೆ ಬಂದಿದ್ದೀವಿ ಅನ್ನೋ ಫೀಲಿಂಗನ್ನು ಅಲ್ಲಿನ ಸ್ಟಾಫ್ ಆಗಲಿ ಗುರುಗಳಾಗಲಿ ಅವರು ಹಂಗೆ ಆ ಫೀಲ್ ಕೊಡ್ತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ, ಕಷ್ಟಗಳು ಸಹಜ, ಮನುಷ್ಯನಿಗೆ ಇದ್ದೇ ಇರ್ತವೆ. ನೋವುಗಳು ಯಾರಿಗಿಲ್ಲ, ಬೇಸರ ಯಾರಿಗಿಲ್ಲ, ತೊಡಕುಗಳು ಯಾರಿಗಿಲ್ಲ, ಸಮಸ್ಯೆಗಳು ಯಾರಿಗಿಲ್ಲ, 100% ಇರ್ತವೆ. ಬಟ್ ಸಮಸ್ಯೆಗಳ ಪರಿಹಾರ ಆಗುತ್ತೋ ಇಲ್ಲೋ ಅನ್ನೋದು ಕಾದು ಕೂತ್ಕೊಳ್ಳೋ ಸಮಯದಲ್ಲಿ ಕೆಲವೊಂದು ನಂಬಿಕೆಗಳು, ಕೆಲವೊಂದು ಶಕ್ತಿಗಳು, ಕೆಲವೊಂದು ಪಾಸಿಟಿವಿಟಿಗಳು ನಮ್ಮನ್ನು ಒಂಥರ ಬೆನ್ತಟ್ಟಿ ಅಥವಾ ನಮ್ಮ ಭುಜ ಹಿಡಿದ ಮೇಲೆ ಎತ್ತವಂತೆ. ಆ ಥರದೊಂದು ಶಕ್ತಿ ಇರುವ ಕ್ಷೇತ್ರ ನಾನು ಕಂಡಿರುವ ಕ್ಷೇತ್ರ ಅದು. ಸೊ ಹಾಗಾಗಿ ನಾನು ಆ ಕ್ಷೇತ್ರದ ಬಗ್ಗೆ ಆಗಾಗ ಹೇಳ್ತಾ ಇರ್ತೀನಿ. ಅಲ್ಲಿಗೆ ಹೋಗಿ ಬಂದಾಗ ಯೂಶ್ವಲಿ ನನ್ನದೊಂದು ಆರಾ ಚೇಂಜ್ ಆಗುತ್ತೆ, ನನ್ನ ವೈಬ್ ಚೇಂಜ್ ಆಗುತ್ತೆ. ಸೊ ಒಂದು ಸ್ವಲ್ಪ ಅದೇನಂತಾರೆ, ನಾನು ಸರ್ವಿಸಿಗೆ ಹೋಗಿ ಬಂದಂಗೆ, ನಾನು ಒಂದು ಗಾಡಿ ಹೆಂಗೆ ಒಂದು ಸರ್ವಿಸ್ಗೆ ಹೋಗಿ ಬಂದಮೇಲೆ ಆಮೇಲೆ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ ಅಂತಾರಲ್ಲ, ಹಾಗೆ ನಾನು ಹೋಗಿ ವಿದ್ಯಾ ಚೌಡೇಶ್ವರಿ ತಾಯಿಯನ್ನು ನೋಡ್ಬಿಟ್ಟು ಬಂದಮೇಲೆ ಒಂದು ಸರ್ವಿಸ್ ಆಗಿರೋ ಗಾಡಿ ಥರ ರೆಡಿ ಆಗಿಬಿಟ್ಟಿರ್ತೀನಿ ನಾನು ಟಕ್ ಅಂತ. ಸೊ ಅದು ಒಂದಿಷ್ಟು ದಿನ ಕ್ಯಾರಿ ಆಗುತ್ತೆ ನನಗೆ. ಸೊ ನಿಮಗೂ ನಾನು ಹೇಳ್ತಾ ಇರೋ ಸಮಸ್ಯೆಗಳಿದ್ದರೆ ಮಾತ್ರ ಅಲ್ಲ, ಕುಟುಂಬ ಸಮೇತ ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಬರಬೇಕು. ನಾನು ಹೇಳ್ತಾರೆ ದೇವಸ್ಥಾನ ಅಂದರೆ ಬರೀ ಸಮಸ್ಯೆಗಳಿದ್ದಾಗ ಹೋಗುವ ಕ್ಷೇತ್ರ ಅಲ್ಲ, ಸಂತೋಷದಲ್ಲೂ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳಿ ದೇವ್ರಿಗೆ ಮುಖ ತೋರಿಸ್ಬರೋದು ಅಷ್ಟೇ ಮುಖ್ಯ. ಪಾಸಿಟಿವಿಟಿನೂ ಬಹಳ ಇದಾಗುತ್ತೆ. ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದಿಷ್ಟು ಜನ ಸಮಸ್ಯೆ ಹೇಳ್ಕೊಳಕ್ಕೆ ಬರ್ತಾರೆ. ಕೆಲವರು ತಮಗಾಗಿರುವ ಸಮಸ್ಯೆಯನ್ನು ಪರಿಹಾರ ಮಾಡಿರುವ ದೇವಿಗೆ ಹರಕೆಯನ್ನು ತೀರಿಸ್ಲಿಕ್ಕೆ ಬರ್ತಾರೆ. ಮತ್ತು ಕೆಲವರು ನಾನು ಚೆನ್ನಾಗಿದ್ದೀನಿ ಹೀಗೆ ಇಟ್ಬಿಡು ಅಂತ ಕೇಳಕ್ಕೆ ಬರ್ತಾರೆ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ದೇವಸ್ಥಾನಕ್ಕೆ ಬರ್ತಾರೆ. ಇದರಲ್ಲಿ ಯಾವುದೇ ಕ್ಯಾಟಗರಿಯಲ್ಲಿ ನೀವಿದ್ರೂ ಪರವಾಗಿಲ್ಲ, ಒಂದ್ಸಲಿ ಬಿಡುವು ಮಾಡಿಕೊಂಡು ಕುಟುಂಬ ಸಮೇತ ಹೋಗಿ ಬನ್ನಿ. ದೇವಿ ತಮಗೆ ಒಳ್ಳೇದು ಮಾಡಲಿ. ನಾನೊಬ್ಬ ಸಾಕಷ್ಟು ಜನ ಅಂತಾರೆ ನೀನೊಬ್ಬ ಜರ್ನಲಿಸ್ಟ್ ಆಗಿ ಈ ಥರ ಇಲ್ಲ. ಇದು ಜರ್ನಲಿಸ್ಟಾಗಿ ಮಾತಾಡ್ತಾ ಇಲ್ಲ, ಇದು ಪತ್ರಕರ್ತನಾಗಿ ಮಾತಾಡ್ತಾ ಇಲ್ಲ. ಕಿರಿಕೀರ್ತಿ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಒಬ್ಬ ವ್ಯಕ್ತಿಯಾಗಿ ನನ್ನ ಭಾವನೆಗಳನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ. ನಿಮಗೂ ಅನುಕೂಲಕ್ಕಾದರೆ ಆಗಲಿ ಅಂತ. ಒಳ್ಳೆಯದಾಗಲಿ. ನೋಡ್ತಾರೆ SP+ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. Speed Plus Karnataka.